ಶ್ರೀ ಗುರುಭ್ಯೋ ನಮಃ. ಧನುರಾಶಿಗೆ 8ರ ಗುರು 7ಕ್ಕೆ ಬರ್ತಾ ಇದ್ದಾನೆ. ಗುರುಬಲ ಕುಡಿ ಬರ್ತಾ ಇದೆ. ಕಂಕಣ ಭಾಗ್ಯ ಅಂತ ಹೇಳ್ಬೋದು, ಅಥವಾ ದಂಪತಿಗಳಿಗೆ ಸಂತಸವಾದ ಜೀವನವನ್ನು ನಡೆಸುವ ಕಾಲ. ಕೆಲಸದ ವಿಷಯದಲ್ಲಿ, ಹಣಕಾಸಿನ ವಿಷಯದಲ್ಲಿ, ಕೌಟುಂಬಿಕ ವಿಷಯಕವಾಗಿ ಎಲ್ಲ ಥರದಲ್ಲಿಯೂ ಕೂಡ ಒಂದು ಸೆಟಲ್ ಆಗುವಂತಹ ಸಮಯ. ಅದು ನಿಮ್ಮ ಜಾತಕವೂ ಕೂಡ ನೋಡಬೇಕಾಗತ್ತೆ. ಗೋಚಾರದಲ್ಲಿ ಅಂತೂ ಒಳ್ಳೆಯ ಯೋಗ ಇದೆ ಈ ಧನುರಾಶಿಯವರಿಗೆ. ಆದರೆ 5ನೇ ತಾರೀಕಿನವರೆಗೆ ಗುರುಬಲ ಇಲ್ಲದೇ ಇದ್ದದ್ದು, 5ರ ನಂತರ ಕಾಲದಲ್ಲಿ ಗುರುಬಲವು ಕೂಡಿ ಬರುತ್ತೆ. ಹಾಗಾಗಿ ಅದಕ್ಕಿಂತ ಮುಂಚಿತವಾಗಿ ನೀವು ಮಾಡಬೇಕಾದ ಒಂದು ಕೆಲಸ ಏನು ಅಂತ ಹೇಳಿದ್ರೆ, ಹನುಮದ್ ವ್ರತದ ದಿವಸ ಹನುಮಂತನ ವಿಶೇಷವಾದ ಆರಾಧನೆ ನಡೆಸುವಂತಹದ್ದು. ಹನುಮಂತ ದೇವರಿಗೆ ವಸ್ತ್ರವನ್ನು ಸಮರ್ಪಣೆ ಮಾಡುವಂತಹದ್ದಾಗಲಿ, ಅಥವಾ ಹನುಮಂತ ದೇವರಿಗೆ ಪಂಚಾಮೃತ ಅಭಿಷೇಕಾದಿಗಳನ್ನು, ಜೇನುತುಪ್ಪದ ಅಭಿಷೇಕವನ್ನು ನಡೆಸುವಂತಹದ್ದು. ಹೀಗೆ ಹನುಮಂತ ದೇವರಿಗೆ ಅಥವಾ ಹನುಮಂತನ ದೇವಾಲಯದಲ್ಲಿ ಹೋಗಿ ಅನ್ನದಾನ, ಸಂಕೀರ್ತನೆ, ಭಜನೆ ಇತ್ಯಾದಿಗಳನ್ನು ಏನು ಆಗುತ್ತೋ ಅದು ವೈಯಕ್ತಿಕವಾಗಿ ನೀವು ಮಾಡುವಂಥದ್ದು. ಹಣ ಕಳಿಸುವುದು ಒಂದು ವಿಷಯ, ಹಣ ಕಳಿಸುವುದು ಅಷ್ಟೇ ಅಲ್ಲದೇನೆ ನೀವು ಕೂಡ ದೇವಾಲಯದಲ್ಲಿ ಹೋಗಿ ಭಾಗವಹಿಸೋದಿದೆಯಲ್ಲ, ಅದು ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಧನುರಾಶಿಯವರು ಎಚ್ಚರಿಕೆಯಿಂದ ಇರಿ, ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಬೇಡಿ. ಇನ್ನು ಗುರುಬಲ ಕೂಡಿ ಬರುತ್ತೆ, ಅದರಿಂದಾಗಿ 5ರ ನಂತರ ಕಾಲದ ಜೀವನ ತುಂಬ ಚೆನ್ನಾಗಿರುತ್ತೆ. ಆದರೆ 15ರವರೆಗೂ ಸ್ವಲ್ಪ ಟೆನ್ಷನ್ ಜಾಸ್ತಿ ಮಾಡಿಕೊಳ್ಳುವಂಥದ್ದು, ಸ್ಟ್ರೆಸ್ ಜಾಸ್ತಿ ಆಗುವಂಥದ್ದು. ಅದು ಕೆಲಸದ ವಿಷಯದಲ್ಲೇ ಆಗಬಹುದು, ಮನೆಯ ವಿಷಯದಲ್ಲಿ ಆಗಬಹುದು, ಮಡದಿಯ ವಿಷಯಕವಾಗಿ ಆಗಬಹುದು. ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಗುರುಬಲ ಇರುವುದರಿಂದಾಗಿ, ಗುರುಬಲ ಕೂಡಿ ಬರುತ್ತೆ, ಆದ್ದರಿಂದಾಗಿ ಏನು ಹೆದರಿಕೊಳ್ಳಬೇಕಾದ ಅಗತ್ಯ ಇಲ್ಲ. ಅದಕ್ಕಿಂತ ಮುಂಚಿತವಾಗಿ ನಾನು ಹೇಳಿದ ಕೆಲಸವನ್ನು ಮಾತ್ರ ಮರಿಬೇಡಿ. ಇನ್ನು ವಿದ್ಯಾರ್ಥಿಗಳಿಗಾಗುವಾಗ ಒಳ್ಳೆಯ ವಿದ್ಯಾಭ್ಯಾಸ, ಚುರುಕಾಗಿ ವಿದ್ಯಾಭ್ಯಾಸದಲ್ಲಿ ಮುಂದುವರಿಯುವಂತಹ ಯೋಗ. ಹುಡುಗರ ಕೈಗೆ ಗಾಡಿಯನ್ನು ಕೊಡಬೇಡಿ, ಬಿದ್ದು ಗಾಯ ಮಾಡಿಕೊಳ್ಳುತ್ತಾರೆ, ಎಚ್ಚರಿಕೆ ಇರಲಿ. ಇನ್ನು ಈ ಚಂದ್ರ ಶನಿಗಳ ಯೋಗ ಚತುರ್ಥದಲ್ಲಿ ಇರುವುದರಿಂದಾಗಿ ವಾಹನಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಉಲ್ಬಣ ಆಗುತ್ತೆ. ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಜೊತೆಗೆ ಚಂದ್ರನು ಅಷ್ಟಮಾಧಿಪತಿಯಾಗಿ ಚತುರ್ಥದಲ್ಲಿ ಬಂದದ್ದರಿಂದ ನಿಮ್ಮ ಉಸಿರಾಟದ ಸಮಸ್ಯೆಗಳಾಗಬಹುದು, ಅಥವಾ ಈ ಬ್ರೀತಿಂಗ್ ಪ್ರಾಬ್ಲಮ್ ಬರುವಂತಹದ್ದು, ಅಸ್ತಮ ಇರುವಂತಹದ್ದು, ಅಥವಾ ಅಸ್ತಮ ಬರುವಂತಹ ಸಾಧ್ಯತೆಗಳೆಲ್ಲ ಇದೆ. ಜಾಗೃತರಾಗಿರಿ. ಇನ್ನು ತೃತೀಯದಲ್ಲಿ ರಾಹು, ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ಗುರು ದೃಷ್ಟಿ ಬಂದ ಮೇಲೆ ಸರಿ ಹೋಗುತ್ತೆ. ಇನ್ನು ಪಂಚಮಾಧಿಪತಿಯಾದ ಕುಜ ವ್ಯಯದಲ್ಲಿ ಬಂದದ್ದರಿಂದ ಮಕ್ಕಳು ಮಾತು ಕೇಳದೆ ಮಕ್ಕಳ ವಿಷಯದಲ್ಲಿ ತುಂಬ ಕಿರಿಚಾಟ ಪರಚಾಟ ಮಾಡುವಂತಹದ್ದು. ಅದರಿಂದಾಗಿ ಸ್ವಲ್ಪ ಸ್ಟ್ರೆಸ್ ತಗೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಹೆಚ್ಚು ನಾವು ಕಿರಿಚೋದ್ರಿಂದ ಅಥವಾ ಬಾಯಿ ಜೋರು ಮಾಡಿಕೊಳ್ಳುವುದರಿಂದ ನಿಮ್ಮ ಸ್ಟ್ರೆಸ್ ಬರುತ್ತೆ ಹೊರತು ಮಕ್ಕಳಿಗೆ ವಿದ್ಯಾಭ್ಯಾಸ ಬರುವಲ್ಲ. ಆದ್ದರಿಂದ ಮಕ್ಕಳಿಗೆ ಹೇಗೆ ಹೇಳಬೇಕು, ಹೇಗೆ ಹೇಳಿದರೆ ಕೇಳುತ್ತಾರೆ, ಇದರ ಬಗ್ಗೆ ಒಮ್ಮೆ ಯೋಚನೆ ಮಾಡಿ, ಒಳ್ಳೆಯದಾಗುತ್ತೆ. ಯೋಗ, ಪ್ರಾಣಾಯಾಮ ಇದೆಲ್ಲ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇನ್ನು ಸಪ್ತಮದಲ್ಲಿ ಗುರು ಬಂದದ್ದರಿಂದಾಗಿ ಅಕ್ಕಪಕ್ಕದ ಜೊತೆಗೆ ಅಥವಾ ಆತ್ಮೀಯ ಜೊತೆಗೆ ಒಳ್ಳೆಯ ಯೋಗ, ಅಥವಾ ಈ ಸಹೋದರಿಯರ ಒಂದು ಕಲ್ಯಾಣ ಕಾರ್ಯಗಳಲ್ಲಿ ವಿಶೇಷವಾಗಿ ನೀವು ಭಾಗವಹಿಸುವಂತಹ ಸಾಧ್ಯತೆಯೂ ಇದೆ. ಅಷ್ಟೇ ಅಲ್ಲದೇನೆ 9ರಲ್ಲಿ ಕೇತು ಇರುವುದರಿಂದ ತಂದೆಯ ಕಾಲಿಗೆ ಸಂಬಂಧಪಟ್ಟಂತಹ ಅಥವಾ ಭಾಗ್ಯಸ್ಥಾನದಲ್ಲಿ ಬಂದದ್ದರಿಂದಾಗಿ ನೀವು ಮಹಾಗಣಪತಿಯ ಪ್ರಾರ್ಥನೆ ಮಾಡುವುದರಿಂದ ಇನ್ನೊಂದಿಷ್ಟು ಅನುಕೂಲಗಳನ್ನು ನೀವು ಪಡೆದುಕೊಳ್ಳಬಹುದು. ತಂದೆಯ ಆರೋಗ್ಯ, ಅದರಲ್ಲಿ ಹೊಟ್ಟೆಯಿಂದ ಕೆಳಗಿನ ಭಾಗಕ್ಕೆ ಸಂಬಂಧಪಟ್ಟ ತೊಂದರೆಗಳು ಬರಬಹುದು. ಅದಕ್ಕೆ ಆದಷ್ಟು ಬೇಗ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅದರ ಚೆಕ್ ಮಾಡಿಸಿಕೊಳ್ಳುವಂಥದ್ದು ಒಳ್ಳೆಯದು ನಿಮ್ಮ ತಂದೆಗೆ. ಇನ್ನು ಕರ್ಮಾಧಿಪತಿಯಾದ ಬುಧ ಲಾಭದಲ್ಲಿ ಬಂದದ್ದರಿಂದ ಕೆಲಸದಲ್ಲಿ ಅನುಕೂಲಗಳಿದ್ದಾವೆ. ಅದು ಇನ್ನೊಂದಿಷ್ಟು ಹೊಸ ಹೊಸ ಪ್ರಾಜೆಕ್ಟ್ಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಖಂಡಿತ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಆದರೆ ನಾನೇ ಎಲ್ಲ, ನನ್ನಿಂದನೇ ಎಲ್ಲ ಅನ್ನುವಂತಹ ಮಾತು ಅಥವಾ ಆ ಅನಿಸಿಕೆ ಇತ್ತು ಅಂತ ಪಕ್ಕಕ್ಕೆ ಇಡಿ. ಅದರಿಂದ ಒಂದಿಷ್ಟು ಹಾಳಾಗುವ ಸಾಧ್ಯತೆ ಇದೆ. ಆದ್ದರಿಂದ ಡಿಸೆಂಬರ್ ತಿಂಗಳಲ್ಲಿ ನೀವು ಮಾಡಬೇಕಾಗಿರುವಂತಹದ್ದು ಭಗವಂತನ ಆರಾಧನೆ, ಹನುಮಂತನ ಆರಾಧನೆ. ಜೊತೆಯಲ್ಲಿ ಧನುರ್ಮಾಸದಲ್ಲಿ ನಾವು ಆಚರಣೆ ಮಾಡಬೇಕಾದಂತಹ ವಿಶೇಷವಾದಂತಹ ಭಗವಂತನಿಗೆ ತುಳಸಿ ಅರ್ಚನೆ, ಹುಗ್ಗಿಯ ನೈವೇದ್ಯ, ಜೊತೆಗೆ ತಿಂಗಳ ಕೊನೆಗೆ ಬರುವಂತಹ ವೈಕುಂಠ ಏಕಾದಶಿಯ ಹರಿದಿನವನ್ನು ಭಜನೆ ಸಂಕೀರ್ತನೆಗಳನ್ನು ಮಾಡುತ್ತಾ ವ್ರತವನ್ನು ಆಚರಣೆ ಮಾಡುವುದರಿಂದ ಅನೇಕ ಶುಭ ಫಲಗಳನ್ನು ಧನುರಾಶಿಯವರು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.